ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಾಜ್ಮಾ ಗ್ರೇವಿ, ಕಿಡ್ನಿ ಬೀನ್ಸ್ ಗ್ರೇವಿ ಅಂತಲೇ ಹೇಳ್ಬೋದು. 100ಕ್ಕೆ 100 ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಬನ್ನಿ, ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ರಾಜ್ಮಾ ಬೀನ್ಸ್ ಅಂತ ಹೇಳ್ತೀವಿ ನೋಡಿ, ಈ ಥರ ಇರುತ್ತೆ. ಇದರಲ್ಲಿ ಒಂದು 3 ಕಲರ್ ಸಿಕ್ಕತ್ತೆ. ಯಾವ ಕಲರ್ ಆದರೂ ಮಾಡ್ಕೋಬೋದು. ನಾನು ಇದು ಓವರ್ ನೈಟ್ ಸೋಕ್ ಮಾಡಿರ್ತೀನಿ. ಈ ಥರ ಓವರ್ ನೈಟ್ ಸೋಕ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಇದು ಬೇಯೋ ತನಕ ವಿಷಲ್ನ ಹಾಕ್ಸ್ಕೊಳ್ಳೋಣ. ನಾನು ಇದನ್ನು ಒಂದು 5, 6 ಅಥವಾ 7, 8 ವಿಷಲ್ನ ಹಾಕ್ಸಿದ್ದೀನಿ. ಅದು ಸ್ವಲ್ಪ ಇನ್ನೂ ಬೆಂದಿಲ್ಲ ಅಂದರೆ ಬೇಕಾದ್ರೆ ಮತ್ತೆ ಇನ್ನೊಂದೆರಡು ವಿಷಲ್ನ ಹಾಕ್ಸ್ಕೊಬೋದು, ಏನಿಲ್ಲ. ಈಗ ನೋಡಿ ಎಲ್ಲದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದೆ. ನಂತರ ಅದು ಅಷ್ಟು ಮುಳುಗುವಷ್ಟು ನೀರನ್ನು ಹಾಕಿ, ಸ್ವಲ್ಪ ನೀರು ಜಾಸ್ತಿನೂ ಹಾಕ್ಬೋದು, ಏನಿಲ್ಲ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಆಲ್ಮೋಸ್ಟ್ ಆಲ್ ಇದು 7-8 ಕೂಗಿದೆ. ಲಿಡ್ ಓಪನ್ ಮಾಡಿದೆ. ಪ್ರೆಷರ್ ಆರಿದ ನಂತರನೇ ಲಿಡ್ ಓಪನ್ ಮಾಡಿದೆ. ನೋಡಿ ಈ ಥರ ಬೆಂದಿದೆ. ಈಗ ಬೆಂದಿರುವಂಥ ಒಂದು ಕಾಳನ್ನ ಇಸ್ಕಿ ನೋಡಿ, ಬೆಂದಿಲ್ಲ ಅಂದರೆ ಬೇಕಿದ್ರೆ ಇನ್ನೊಂದೆರಡು ವಿಷಲನ್ನು ಹಾಕ್ಸ್ಕೊಂಡ್ರೆ ಆಗುತ್ತೆ. ಈಗ ಆಲ್ಮೋಸ್ಟ್ ಆಲ್ ನಾನು ಒಂದು 7-8 ವಿಷಲನ್ನ ಹಾಕ್ಸಿದ್ದೆ, ಬೆಂದಿದೆ. ಈಗ ಇದನ್ನು ಒಂದು ಸೈಡು ನೀರನ್ನು ಬೇರೆ ಮತ್ತು ರಾಜ್ಮಾ ಬೀನ್ಸ್ ಬೇರೆ ಮಾಡಿಡಿ. ಈಗ ನಂತರ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡಿ. ಫ್ರೈಯಿಂಗ್ ಪ್ಯಾನ್ಗೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿದ ತನಕ ನಿಮಗೆ ಇದಕ್ಕೆ ಮಸಾಲೆ ಪದಾರ್ಥಗಳು ಏನು ಬೇಕು ಅಂತ ಹೇಳ್ತೀನಿ ಕೇಳಿ. ಸ್ವಲ್ಪ ಸೋಂಪು, 1 ಸ್ಪೂನಷ್ಟು ಸೋಂಪು, 1-2 ಚಕ್ಕೆ, 1-2 ಇಂಚಷ್ಟು ಚಕ್ಕೆ, 1-2 ಲವಂಗ, 1 ಪಲಾವ್ ಎಲೆ, ಸ್ಟಾರ್ ಮೊಗ್ಗು, ಸ್ಟಾರ್ ಹೂವು, ಇಷ್ಟು ನೀವು ಮಸಾಲೆನ ಹಾಕಲಿ. ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಹಾಕಲೇಬೇಕು ಅಂತೇನಿಲ್ಲ, ಬಟ್ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಎಣ್ಣೆ ಕಾದಿದೆ. ಕಾದ ನಂತರ ಇದಿಷ್ಟು ಸ್ಪೈಸಸನ್ನು ನೀವು ಕಾದಿರೋವಂಥ ಫ್ರೈಯಿಂಗ್ ಪ್ಯಾನ್ಗೆ ಹಾಕಬೇಕಾಗುತ್ತೆ. ನೋಡಿ ಇಷ್ಟು ಸ್ಪೈಸಸ್ಸು. ನಂತರ ಇದನ್ನು ಸ್ವಲ್ಪ ಕೈಯಾಡಿ. ನಿಮಗೆ ಆಲ್ಮೋಸ್ಟ್ ರಾಜ್ಮಾ ಬೀನ್ಸು ಅದ್ರಲ್ಲಿ ಏನೇನು ಉಪಯೋಗ ಅಂತ ನಿಮಗೆ ಗೊತ್ತಿರುತ್ತೆ. ಐ ಫೈಬರ್, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ, ಒಂದು ದಪ್ಪ ಸೈಜ್ ಈರುಳ್ಳಿಯನ್ನು ಹಾಕಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋಂಥದ್ದನ್ನು. ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಬಿಡಿ. ನಂತರ ಮಸಾಲೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು. ನಂತರ ಇದಕ್ಕೆ ಖಾರಕ್ಕೆ ಬೇಕಲ್ಲ, ಅದಕ್ಕೆ 1-2 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು 1/4 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಹಾಕೊಳ್ಳಿ. ನಂತರ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು, ಕಸೂರಿ ಮೇಥಿ 1 ಸ್ಪೂನಷ್ಟು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಹಾಕಿ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನ ನೀವು ಹಾಗೆ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಪ್ಯೂರಿ ಮಾಡಿ ಹಾಕಿ, ಮಿಕ್ಸಿಲಿ ಒಂದು ಟೊಮೆಟೊನ ಗ್ರೈಂಡ್ ಮಾಡಿ ಈ ಥರ ಹಾಕಿ, ಬಾಯಿಗೆ ಸಿಕ್ಕಲ್ಲ. ಇಲ್ಲ ಅಂದರೆ ಬೇಕಾದರೆ ಕಟ್ ಮಾಡಿ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ತಾಯಿದ್ದೀನಿ. ಆಮ್ಚೂರ್ ಪೌಡರ್ ಇಲ್ಲ ಅಂದರೂ ಓಕೆ, ನಡೆಯುತ್ತೆ, ಇದ್ರೆ ಹಾಕಿ. ನಂತರ ರಾಜ್ಮಾ ಬೀನ್ಸ್ ಬೇಯಿಸ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಮತ್ತು ರಾಜ್ಮಾ ಬೀನ್ಸ್ ಎರಡೂ ಒಟ್ಟಿಗೆ ಮಿಕ್ಸ್ ಆಗಂಗೆ ಮಿಕ್ಸ್ ಕೊಡಿ. ಈಗ ರಾಜ್ಮಾ ಬೀನ್ಸ್ ಬೇಯಿಸ್ಕೊಂಡಿರೋಂಥ ನೀರಿರುತ್ತಲ್ಲ, ಅದನ್ನು ಇದಕ್ಕೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರನ್ನ ಹಾಕಿದ್ರೆ 3/4 ಭಾಗ ರಾಜ್ಮಾ ಗ್ರೇವಿ ರೆಡಿ ಆಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ನೋಡಿ ಈ ಥರ ಕುದ್ದಿದೆ ಚೆನ್ನಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ನಿಮಗೆ ನೋಡಿ ರಾಜ್ಮಾ ಗ್ರೇವಿ ರೆಡಿ ಆಗುತ್ತೆ. ಇದು ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ರಾಜ್ಮಾ ಗ್ರೇವಿ. ಇದರಲ್ಲಿ ಐ ಫೈಬರ್ ಇರುತ್ತೆ, ಆಯಿತಾ. ಆಮೇಲೆ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲ ಇರುತ್ತೆ. ವಾರಕ್ಕೊಂದ್ಸತಿ ಈ ಥರ ಗ್ರೇವಿಗಳನ್ನ ಮಾಡ್ಕೊಳ್ತೀನಿ. ಮತ್ತು ಲಿಡನ್ನು ಕ್ಲೋಸ್ ಮಾಡಿ ಬೆಂದಮೇಲೆ ಇದನ್ನು ಸರ್ವ್ ಮಾಡ್ಕೊಬೋದು ಚಪಾತಿ ಜೊತೆ. ಆಮೇಲೆ ಇದಂತೂ ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಅಂತ ನಾನು ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿದೆ. ನೀವು ಯಾವುದ್ರ ಜೊತೆಗಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿತ್ತು. ಹೇಗಿತ್ತು ಅಂತ ಹೇಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.